ಅಂದ್ರೆ ಅದು ಅದೆಲ್ಲ ನೋಡೋಕೆ ಒಂಥರ ಖುಷಿ. ಅದಾದ್ಮೇಲೆ ಕಟ್ಟಲ್ಲಿ ಫಿಟ್ನೆಸ್ ಜರ್ನಿ ಸ್ಟಾರ್ಟ್ ಮಾಡಬೇಕು ಅಂತ ರೀಸನ್ನು ನಾನು ವೆಯ್ನ್ಸೇ ವಿಸಿಬಲ್ ಆಗ್ತಾ ಇಲ್ಲ, ಯಾಕಂದ್ರೆ ಸ್ಕಿನ್ನಿ ಫ್ಯಾಟ್ ಪರ್ಸೆಂಟೇಜ್ ಹೆವಿ ಜಾಸ್ತಿ ಅಂತ ಆಸೆ ಇಟ್ಕೊಂಡು ನಾನು ನಮ್ಮ ಡ್ಯಾಡಿ ನೋಡಿ ನಮ್ಮ ಡ್ಯಾಡಿ ಆ ನಮಸ್ಕಾರ ಗುರು ಎಲ್ಲರಿಗೂ, ವೆಲ್ಕಮ್ ಟು ಮೈ ಅನದರ್ ಬ್ಲಾಗ್. ವೆರಿ ಗುಡ್ ಆಫ್ಟರ್ನೂನ್. ಆಕ್ಟಿವ್ ರೆಸ್ಟ್ ಡೇ ಇವತ್ತು. ಮಾರ್ನಿಂಗ್ ಎಂಟಿ ಸ್ಟಮಕ್ ಕಾರ್ಡಿಯೋ ಮುಗಿಸ್ಕೊಂಡೆ 25 ಮಿನಿಟ್ಸ್. ಇನ್ಕ್ಲೈನ್ ಥ್ರೆಡ್ಮಿಲ್ ಅಲ್ಲಿ 25 ಮಿನಿಟ್ಸ್ ಕಂಪ್ಲೀಟ್ ಮಾಡಿಕೊಂಡೆ. ಇನ್ಕ್ಲೈನ್ 18 ಇಂದ ಸ್ಟಾರ್ಟ್ ಮಾಡ್ತೀನಿ. 18 ಸ್ಟಾರ್ಟಿಂಗ್ 18 ಇನ್ಕ್ಲೈನ್ ಸ್ಟಾರ್ಟ್ ಮಾಡಿ ಒಂದು 7 ಇಂಟೆನ್ಸಿಟಿ ಸ್ಪೀಡ್ ಇಂದ ಸ್ಟಾರ್ಟ್ ಮಾಡಿ ಒಂದು 8.5 ಸ್ಪೀಡ್ ಕಂಪ್ಲೀಟ್ ಮಾಡ್ಕೊತೀನಿ 25 ಮಿನಿಟ್ಸ್. ಅದಕ್ಕೆ ಮುಂಚೆ ಒಂದು 25 ಮಿನಿಟ್ಸ್ ನಾರ್ಮಲ್ ವಾಕ್ ಮಾಡ್ತೀನಿ. ನಾರ್ಮಲ್ ವಾಕ್ ಮಾಡಿ ಅದಾದಮೇಲೆ 25 ಮಿನಿಟ್ಸ್ ಇನ್ಕ್ಲೈನ್ ವಾಕ್ ಮಾಡ್ತೀನಿ. ಆ ಥರ ಇರುತ್ತೆ ನನ್ನ ಮಾರ್ನಿಂಗ್ ಎಂಟಿ ಸ್ಟಮಕ್ ಕಾರ್ಡಿಯೋ. ಅದಾದಮೇಲೆ ಫಸ್ಟ್ ಮೀಲ್ನ ತಿಂದು ಅದಾದಮೇಲೆ ಪೋಸಿಂಗ್ ಪ್ರಾಕ್ಟೀಸ್ ಮಾಡಿದೆ. ಪೋಸಿಂಗ್ ಪ್ರಾಕ್ಟೀಸ್ ಮಾಡಿ ಇನ್ನೊಂದು ಫಸ್ಟ್ ಮೀಲ್ ಸ್ಪ್ಲಿಟ್ ಆಗಿರೋದು ತಿನ್ಕೊಂಡು ಅದಾದಮೇಲೆ ಮಾರ್ನಿಂಗ್ ಕ್ಲೈಂಟ್ಸ್ ಶಿಫ್ಟ್ ಮುಗಿಸ್ಕೊಂಡು ಅದಾದಮೇಲೆ ಬರ್ದಂಗೆ ಏರ್ ಕಟ್ ಮಾಡಿಸ್ಕೊಂಬಂದೆ. ಏರ್ ಕಟ್ ಮಾಡಿಸ್ಕೊಂಡು ಕಟ್ಟಲ್ಲಿದ್ದಾಗ ಏರ್ ಕಟ್ಟು ಫ್ರೆಶ್ ಆಗಿರುತ್ತೆ. ಅದಾದಮೇಲೆ ತಲೆಯಲ್ಲಿ ಹೆಡ್ಡಲ್ಲೆಲ್ಲ ವೆಯ್ನ್ಸ್ ವಿಸಿಬಲ್ ಆಗೋದಂದ್ರೆ ಅದೆಲ್ಲ ನೋಡೋಕ್ಕೆ ಒಂಥರ ಖುಷಿ. ಅದಾದಮೇಲೆ ಕಟ್ಟಲ್ಲಿ ಶ್ರೆಡೆಡ್ ಫೇಸಲ್ಲಿ ಇರೋರ್ಗೆ ಮಾತ್ರ ಫೀಲ್ ಗೊತ್ತಿರುತ್ತೆ. ಅದನ್ನೆಲ್ಲ ನೋಡೋಕ್ಕೆ ನ್ಯೂ ಎಕ್ಸ್ಪೀರಿಯನ್ಸ್. ನಾನು ಸ್ಟಾರ್ಟಿಂಗು 5 ವರ್ಷದಿಂದ ನಾನು ಫಿಟ್ನೆಸ್ ಜರ್ನಿ ಸ್ಟಾರ್ಟ್ ಮಾಡಬೇಕು ಅಂತ ರೀಸನ್ನು ನಾನು ವೆಯ್ನ್ಸೇ ವಿಸಿಬಲ್ ಆಗ್ತಾ ಇಲ್ಲ, ಯಾಕಂದರೆ ಸ್ಕಿನ್ನಿ ಫ್ಯಾಟ್ ಪರ್ಸೆಂಟೇಜ್ ಹೆವಿ ಜಾಸ್ತಿ ಇತ್ತು. ಅದಕ್ಕೋಸ್ಕರ ಅದು ನನ್ನ ವೆಯ್ನ್ ವಿಸಿಬಲ್ ಆಗಬೇಕು. ಆ ಬೈಸಪ್ ವೆಯ್ನ್ ಶಾರ್ಟ್ ಹೆಡ್ ಮೇಲೆ ಬೈಸಪ್ ವೆಯ್ನ್ ವಿಸಿಬಲ್ ಆಗಬೇಕು ಅಂತ ಆಸೆ ಇಟ್ಕೊಂಡು ನಾನು ನಮ್ಮ ಡ್ಯಾಡಿ ನೋಡಿ ನಮ್ಮ ಡ್ಯಾಡಿ ಆ ಸಖತ್ ಶ್ರೆಡೆಡ್ ಒಂದು ರಿಪ್ಡ್ ಕಂಡೀಷನಲ್ಲಿ ಇರ್ತಾಯಿದ್ರು ಇಯರ್ ಪೂರ್ತಿ. ಅವರು ಹಾರ್ಡ್ ವರ್ಕ್ ತೋಟದಲ್ಲೆಲ್ಲ ಕೆಲಸ ಮಾಡಿ ಇವಾಗ ಕೂಡ ಕಾಫ್ಸಲ್ಲಿ ವೆಯ್ನ್ಸು, ಲೆಗ್ಸಲ್ಲೆಲ್ಲ ಫುಲ್ಲು ವೆಯ್ನ್ಸು. ಅದಕ್ಕೆ ಜೆನೆಟಿಕ್ಸು ಹಂಗೆ ಸ್ಟಾರ್ಟ್ ಮಾಡಿ ಈಗ ಅಬ್ಡಾಮಿನಲ್ ಮಸಲ್ಸಲ್ಲೆಲ್ಲ ನನಗೆ ವೆಯ್ನ್ಸ್ ಏನಂದರೆ ಜೆನೆಟಿಕ್ಸ್ ಬ್ಲೆಸ್ಡು. ನಮ್ಮ ತಂದೆಗೂ ಇದೆ, ಅದಕ್ಕೆ ನಮ್ಮ ಡ್ಯಾಡಿಗೂ ಇದೆ, ನನಗೂ ಇದೆ. ಅದಾದಮೇಲೆ ಇದರಿಂದ ನಾನು ಸ್ಟಾರ್ಟ್ ಮಾಡಿದ್ದು. ಅದಾದಮೇಲೆ ಈಗ ಕಾಂಪಿಟೇಟಿವ್ ಲೆವೆಲ್ಗೆ ಮಾಡ್ತಿದ್ದೀನಿ. ಅದಾದಮೇಲೆ ಆ ಕಟ್ಟಲ್ಲಿದ್ದಾಗ ಫ್ರೆಶ್ ಲುಕ್ ಇದ್ದಾಗ ಇನ್ನೂ ಸಕ್ಕತ್ತಾಗಿರುತ್ತೆ. ಅದೇ ಮೋಟಿವೇಶನ್ನು. ತಲೆಯಲ್ಲೆಲ್ಲ ಹೆಡ್ ಸೈಡಲ್ಲಿ ವೆಯ್ನ್ಸ್ ಎಲ್ಲ ವಿಸಿಬಲ್ ಆಗಿದಾಗ ನೋಡೋಕೆ ಒಂಥರ ಅದೇ ಮೋಟಿವೇಶನ್ ಇದ್ದು ಪುಷ್ ಮಾಡ್ತೀವಿ. ಅದಾದಮೇಲೆ ಬಂದು ಫ್ರೆಶ್ ಅಪ್ ಆಗಿ ಸ್ಪ್ಲಿಟ್ ಆಗಿರೋ ಫಸ್ಟ್ ಮೀಲ್ನ ತಿಂದು ಅದಾದಮೇಲೆ ಈಗ ಮೀಲ್ ಪ್ರೆಪ್ ಮಾಡಬೇಕು. ಮೀಲ್ ಪ್ರೆಪ್ ಮಾಡೋಕ್ಕೆ ಡಯಟ್ಗೆ ಏನು ಬೇಕೋ ತೊಗೊಂಬಂದಿದ್ದೀನಿ. ಅದಾದಮೇಲೆ ಮಾರ್ನಿಂಗ್ ನಂದೀಗ ಆ ವೆಯ್ಟು ಒಂದೇ ಹತ್ರ ಸ್ಟ್ರಕ್ ಆಗಿದೆ. ಅದಕ್ಕೋಸ್ಕರ ಕ್ಯಾಲರೀಸ್ ಡೌನ್ ಮಾಡ್ತೀನಿ. ಇವತ್ತಿಂದ ಸ್ವಲ್ಪ ಕ್ಯಾಲರೀಸ್ ಡೌನ್ ಮಾಡ್ತೀನಿ. ಇನ್ನು ಯಾವ ಥರ ಕಂಡೀಷನ್ ರಿಯಾಕ್ಟ್ ಆಗ್ತದೆ, ಬಾಡಿ ರೆಸ್ಪಾಂಡ್ ಆಗ್ತದೆ ಅಂತ ನೋಡೋಕ್ಕೆ ಒಂಥರ ಖುಷಿ. ಅದಾದಮೇಲೆ ಇವತ್ತಿಗೆ 62 ಡೇಸ್ ಔಟ್ ನನ್ನ ICN ಶೋಗೆ. ಇವತ್ತಿಗೆ 62 ದಿವಸ ಇದೆ ಕಾಂಪಿಟೇಷನ್ಗೆ. ಇವತ್ತು ಆ್ಯಕ್ಟಿವ್ ರೆಸ್ಟ್ ಡೇ ಇರೋದ್ರಿಂದ ಕ್ಲೀನಾಗಿ ರೆಸ್ಟ್ ಮಾಡ್ತೀನಿ. ಅದಾದಮೇಲೆ ನಾಳೆಗೆ ಪ್ರಿಪೇರ್ ಆಗ್ತೀನಿ. ನಾಳೆ ಒಂದೊಳ್ಳೆ ಆರಾಮು ಪರ್ಫಾರ್ಮೆನ್ಸ್ ಎಲ್ಲ ಕರೆಕ್ಟಾಗಿರುತ್ತೆ ಇವತ್ತು ರೆಸ್ಟ್ ಇರೋದ್ರಿಂದ. ಅದಾದಮೇಲೆ ಇನ್ನು ಒಂದೊಂದು ಡೇನು ಹತ್ರ ಬರ್ತಾ ಇನ್ನೂ ಒಂಥರ
ನರ್ವಸ್ನೆಸ್ಸು ಜಾಸ್ತಿ ಆಗ್ತಿದೆ, ಒಂಥರ ಎಕ್ಸೈಟ್ಮೆಂಟು ಜಾಸ್ತಿ ಆಗ್ತಿದೆ, ಯಾವ ಥರ ಏನು ಅಂತ. ಅದಾದಮೇಲೆ ನನಗೆ ಸಖತ್ ಇಂಪಾರ್ಟೆಂಟ್ ಈ ಕಾಂಪಿಟೇಷನ್ನು, ಈ ಪ್ರೆಪ್ ಆಗಲಿ, ನನ್ನ ಗೋಲ್ ಅಚೀವ್ ಮಾಡೋದಾಗಲಿ, ಅದಕ್ಕೋಸ್ಕರ ಅದು ಸಖತ್ ಇಂಪಾರ್ಟೆನ್ಸು ಅಂತ ಒಂದೊಂದು ದಿನವೂ ಗೊತ್ತಾಗ್ತಿದೆ. ಅದಾದಮೇಲೆ ಈ ಪ್ರೆಪ್ ಎಕ್ಸ್ಪೀರಿಯನ್ಸ್ ಯಾವ ಥರ ಏನು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಇರ್ತೀನಿ. ಅದಾದಮೇಲೆ ಇವತ್ತಿನ ಕಂಡೀಷ್ನಿಂಗು ಪೋಸಿಂಗ್ ಮಾಡುವಾಗ, ಪ್ರಾಕ್ಟೀಸ್ ಮಾಡುವಾಗ ವಿಡಿಯೋ ಮಾಡಿದ್ದೀನಿ ನೋಡಿ. ಇವತ್ತಿನ ಕಂಡೀಷ್ನಿಂಗು, ನಾಳೆ ಪುಷ್ ಡೇ ಇರುತ್ತೆ. ಚೆಸ್ಟ್, ಶೋಲ್ಡರ್, ಟ್ರೈಸೆಪ್ಪು ಯಾವ ಎಕ್ಸಸೈಸ್ ವೇರಿಯೇಷನ್ ಮಾಡ್ತೀನಿ, ಏನು ಎತ್ತ ಅಂತ ವಿಡಿಯೋ ಪೋಸ್ಟ್ ಮಾಡ್ತೀನಿ. ಅದಾದಮೇಲೆ ಫಿಸಿಕ್ ಅಪ್ಡೇಟು ಮಾಡ್ತೀನಿ. ಅದಾದಮೇಲೆ ಇನ್ನು ಪ್ರತಿ ಒಂದು ಡೇನು, ಪ್ರತಿಯೊಂದು ಕಂಡೀಷ್ನಿಂಗು, ಪ್ರತಿಯೊಂದು ವೀಡಿಯೋನು ಸಕ್ಕತ್ತಾಗಿರುತ್ತೆ. ನನ್ನ ಫಿಸಿಕ್ ಅಪ್ಡೇಟ್ ಆಗಲಿ, ಟ್ರೈನ್ ಮಾಡೋಕ್ಕೆ ನನಗೂ ಖುಷಿನೇ. ಅದಾದಮೇಲೆ ಇವತ್ತಿಗೆ ಅಷ್ಟೇ, ಇನ್ನೇನಿಲ್ಲ. ಸ್ಟೇ ಟ್ಯೂನ್, ಕೀಪ್ ವಾಚಿಂಗ್. ಮತ್ತೆ ಸಿಗ್ತೀನಿ ನಾಳೆ ನಿಮಗೆ.